ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಅವ್ರ ಚಿಕ್ಕ ಮಾವನು ಮತ್ತು ದೊಡ್ಡ ಮಾವನು ಇಬ್ಬರು ಕುಡಿತಿರೋ ಜಾಗಕ್ಕೆ ಬರ್ತಾಳೆ. ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಮ್ಯಾಂಗೋ ಜ್ಯೂಸ್ ಕುಡಿತಿದ್ದೀನಿ, ಬೇಕಮ್ಮ ಅಂತ ಕೇಳ್ತಾರೆ. ಇಲ್ಲ ನಂಗೆ ಬೇಡ, ಆದರೂ ನೀವು ಎಷ್ಟೊಂದು ನಾಟಕ ಮಾಡ್ತಿದ್ದೀರಲ್ಲ, ಎಷ್ಟೊಂದು ನಾಟಕ ಮಾಡ್ತಿರೋದು ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ. ನೀವು ಮ್ಯಾಂಗೋ ಜ್ಯೂಸ್ ಒಳಗೆ ಹೋಟ್ಕ ಮಿಕ್ಸ್ ಮಾಡ್ಕೊ ಕುಡಿತಿದ್ದೀರಿ ಅಂತ ನಮ್ಗೆ ಗೊತ್ತು. ಆದರೆ ಇದು ಒಂಥರ ಹಬ್ಬ ಇದ್ದಂಗೆ ವರ್ಷಕ್ಕೆ ಒಂದು 2 ಸಲ ಆದರೆ ಚೆನ್ನಾಗಿರುತ್ತೆ. ಆದರೆ ಅದನ್ನೇ ಹಬ್ಬ ಮಾಡಿಕೊಂಡು ನಾವು ದಿನ ಕುಡಿತಾ ಇದ್ದರೆ ನಮ್ಮ ಆರೋಗ್ಯ ಏನಾಗಲ್ಲ. ಈ ಥರ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಸರಿ ಅಮ್ಮ, ನೀನು ಹೇಳೋದು ಕರೆಕ್ಟೇ, ಆದರೆ ನಾವು ಕುಡಿತಿರೋದು ಅಷ್ಟೇ, ವರ್ಷಕ್ಕೊಂದು 2 ಸತಿ ಕುಡ್ಕೊತೀವಿ ಅಷ್ಟೇ ಅಂತ ಅವ್ರ ದೊಡ್ಡ ಮಾವ ಹೇಳ್ತಾರೆ. ಸರಿ ಆಯಿತು, ನೀವು ಕುಡಿತಿದ್ದೀರಾ, ಅದಕ್ಕೆ ಸೈಡ್ಸ್ಗೆ ಏನಾದ್ರು ಬೇಕು ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಾವು ಈ ಥರ ಕದ್ದು ಮುಚ್ಚಿ ಕುಡಿತಾರದೇ ಹೆಚ್ಚು, ಅದಕ್ಕೆ ಬೇರೆ ಸೈಡ್ಸ್ಗೆ ಕೇಳಿದ್ರೆ ಅಷ್ಟೇ ನಮ್ಮ ಕತೆ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಅಲ್ಲ ಮಾವ, ಇಷ್ಟು ದೊಡ್ಡ ಮದುವೆ ಪಾರ್ಟಿಲಿ ಈ ಥರ ಸಣ್ಣ ಗೆಟಪಲ್ಲಿ ನೀವು ಒಂದು ಡ್ರಾಮಾನೇ ಮಾಡ್ತಿದ್ದೀರಾ ಕುಡಿಯೋಕ್ಕೋಸ್ಕರ. ಅಟ್ಲೀಸ್ಟ್ ಈ ಸೈಡ್ಸ್ಗೆ ಒಂದು ಡ್ರಾಮಾ ಮಾಡೋಕ್ಕಾಗಲಿಲ್ವಾ ನಿಮ್ಮ ಕೈಲಿ? ಸರಿ, ನಾನಿದ್ದೀನಿ ತಾನೇ ಅಂದ್ಕೊಂಡು ಸೈಡ್ಸ್ಗೆ ರೆಡಿ ಮಾಡ್ಕೊಂಡು ಬಂದು ಕೊಟ್ಟಿರ್ತಾಳೆ. ಅವಾಗ ಕೊಟ್ಬಿಟ್ಟು, ನೋಡಿ ನಾನು ಈಗಲೂ ಹೇಳ್ತಿದ್ದೀನಿ, ಇದು ವರ್ಷಕ್ಕೆ 2 ಸತಿ ಆದರೆ ಸರಿ, ಆದರೆ ಪದೇ ಪದೇ ಈ ಥರ ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ. ಇನ್ನೊಂದು ವಿಷಯ, ಇದು ಯಾವುದೇ ಕಾರಣಕ್ಕೂ ವಿವೇಕ್ಗೆ ಗೊತ್ತಾಗಬಾರ್ದು, ವಿವೇಕ್ ಇದು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮುಟ್ಟಬಾರ್ದು, ಯಾಕಂದರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೌರಿನೂ ಕೂಡ ಹೋಗ್ತಾಳೆ. ಅದಾದಮೇಲೆ ನೋಡು, ಆ ಗೌರಿಗೆ ಇಷ್ಟು ದೊಡ್ಡ ಗುಣ, ಈ ಥರ ಮನೆಗೊಂದು ಸೊಸೆ ಇದ್ಬಿಟ್ರೆ ಅಷ್ಟೇ ಸಾಕು ನಮಗೆ. ಅವಳು ಲಾಜಿಕ್ ನೋಡು, ಇದನ್ನು ಕುಡಿಬಾರ್ದು ಅಂತಲೂ ಹೇಳಿದ್ಲು, ಆರೋಗ್ಯದ ಬಗ್ಗೆನೂ ಹೇಳಿದ್ಲು, ಹಾಗೆ ಕೂಡ ಹಬ್ಬದ ಥರ ಆಚರಿಸ್ಬೇಕು ಅಂತಲೂ ಕೂಡ ಹೇಳಿದ್ಲು. ಎಷ್ಟು ಒಳ್ಳೆಯವಳಲ್ವಾ, ಎಷ್ಟು ಬುದ್ಧಿವಂತಿಕೆ ಅಲ್ವಾ ಅವಳದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಚಿಕ್ಕಮ್ಮವನೂ ಹೌದು ಗೌರಿ ತುಂಬ ಒಳ್ಳೆಯವಳು, ನಮ್ಮ ಮನೆಗೆ ಮೇಡ್ ಫಾರ್ ಈಚ್ ಅದರ್ ಸೊಸೆ ಅವಳು ಅಂದ್ಕೊಂಡು ಗೌರಿನ ಹೊಗಳುತ್ತಾ ಇರ್ತಾರೆ. ಈ ಕಡೆಗೆ ಮೋನಿಕಾ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಂದರೆ ಅನಿಕೇತ್ ಹೇಳಿರ್ತಾನಲ್ಲ ಸುಳ್ಳಿನ ಬಲೆಯಲ್ಲಿ ನಮ್ಮ ಮದುವೆ ಆ ಥರ ಆಗಬೇಕು, ಈ ಥರ ಆಗಬೇಕು ಅಂತ. ಅದೇ ಥರ ಯೋಚನೆ ಮಾಡಿಕೊಂಡು, ಏನು ಅನಿಕೇತ್, ನನ್ನ ಮದುವೆ ಯಾವ ಥರನ ಆಗುತ್ತೆ ಅಂತ ಇಮೇಜ್ ಮಾಡ್ಕೊಂಡಿದ್ದೆ, ಅಟ್ಲೀಸ್ಟ್ ಒಂದು ಮಂಟಪದಲ್ಲಾದರೂ ಆಗೋದು ಬಿಟ್ಬಿಟ್ಟು ಮನೇಲೇ ಸಿಂಪಲಾಗಿ ಮಾಡ್ತಿದ್ದಾರಲ್ಲ, ಏನು ಅಂದ್ಕೊಳ್ಳಲ್ಲ, ನನ್ನ ಇಮೇಜ್ ಡ್ಯಾಮೇಜ್ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಅವನು ಅನಿಕೇತ್ ಮನಸ್ಸಲ್ಲಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂದ್ಕೊಂಡಿದ್ಯಾ, ನೀನು ಬಿಕಾರಿ ಕಣೆ, ಬಿಕಾರಿನೇ ಮದುವೆ ಆಗಬೇಕು, ಅದನ್ನು ಬಿಟ್ಬಿಟ್ಟು ನಿನ್ನನ್ನು ನಾನು ಮದುವೆ ಆಯ್ತೀನ, ಇಷ್ಟೊತ್ತಿಗೆ ನೀನು ಮುಚ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ವೈಷ್ಣವಿ ಜೊತೆ ಮದುವೆ ಆಗಿ ನಾನು ಅದ್ದೂರಿಯಾಗಿ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದೆ. ಆದರೆ ನಿನ್ನನ್ನು ನಾನು ಮದುವೆ ಆಗೋ ಸಂದರ್ಭ ಬಂದಿದೆ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಮದುವೆ ಆಗಲ್ಲ, ನಿನ್ನನ್ನು ಮದುವೆ ಆಗೋದೇ ಅವನು ಅಂತ ಹೇಳ್ಕೊಂಡು ಒಳಗೊಳಗೆ ನಗ್ತಾ ಇರ್ತಾನೆ. ಆವಾಗ ಮೋನಿಕಾ, ಏನು ಅನಿಕೇತ್, ನಾನು ಇಷ್ಟೊಂದು ಮಾತಾಡ್ತಿದ್ರು ನೀನು ಸುಮ್ಮನೆ ಕೂತಿದ್ಯಲ್ಲ ಅಂತ ಹೇಳ್ತಾರೆ. ನೋಡು, ನಾನು ಮೊದಲೇ ಮದುವೆ ಅನ್ನೋ ಟೆನ್ಷನಲ್ಲಿದ್ದೀನಿ, ಅದರಲ್ಲಿ ನೀನು ಏನೇನೋ ನಾನು ಮಾತಾಡಿಸ್ಬೇಡ, ಸುಮ್ಮನೆ ಹೆದ್ದೊಂಟೋದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಥೂ ಅಂದ್ಬಿಟ್ಟು ಎದ್ದು ಅಲ್ಲಿಗೆ ಹೋಗಿ ಹೊರಗಡೆ ಹೋಗಿ ಕೂತ್ಕೊಬಿಡ್ತಾಳೆ. ಅದಕ್ಕೆ ನೀನು ಇಲ್ಲಿ ಹೋಗ್ಬಾರ್ದು ಕಣೆ, ನನ್ನ ಲೈಫಿಂದನೇ ಎಕ್ಸಿಟ್ ಆಗಬೇಕು, ನಾನು ಯಾವುದೇ ಕಾರಣಕ್ಕೂ ನಿನಗೆ ನಾನು ತಾಳಿ ಕಟ್ಟೋದೇ ಇಲ್ಲ ಅಂತ ಅನಿಕೇತ್ ಮಾತಾಡ್ತಾ ಇರ್ತಾನೆ. ಅವಳು ಕೂತ್ಕೊಂಡ ತಕ್ಷಣವೇ ಅದೇ ಆ ಮದನ್ ಕಾಮರಾಜ್ ಅಂತ ಬಂದಿರ್ತಾನಲ್ಲ ಅವನು, ವಾವ್ ಬ್ಯೂಟಿಫುಲ್, ನನ್ನ ಗೊಂಬೆ ಇಲ್ಲಿ ಮುನ್ಸ್ಕೊಬಂದು ಕೂತ್ಕೊಬಿಟ್ಟಿದೆ, ಈಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ರೋಸ್ ಇಟ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇನ್ನೊಬ್ಬ ಬರ್ತಾನೆ, ನನ್ನ ಫ್ರೆಂಡ್ ಬಂದುಬಿಟ್ಟು, ಏನಣ್ಣ ನೀನು ವೇಟರ್ಸ್ ಗೆಟಪಲ್ಲಿ ಬಂದುಬಿಟ್ಟು ರೋಸ್ ಇಟ್ಕೊಂಡು ನಿಂತಿದ್ಯಲ್ಲ ಅಂತ. ಅದಕ್ಕೆ ಹೌದಲ್ವಾ, ರೋಸ್ ತಗೋ, ಎಲ್ಲರೂ ಇಟ್ಕೋ, ಈಗ ಏನೋ ಮಾಡೋದು, ಇವಳು ಕಿಡ್ನಾಪ್ ಮಾಡೋದು ಅಂತ ಹೇಳ್ತಾರೆ. ಅಣ್ಣ ಒಂದು ಐಡಿಯಾ ಅಣ್ಣ, ನೀನು ಜ್ಯೂಸ್ ತಗೋಗಿ ಎಲ್ಲರಿಗೂ ಕೊಡು. ಅವರು ಜ್ಯೂಸ್ ಕುಡಿಯೋ ನೆಪ್ತಾಳೆ, ಎಲ್ಲರೂ ಕೂಡ ಜ್ಯೂಸ್ ಕುಡಿತಾ ಇರ್ತಾರೆ. ಆವಾಗ ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೊಂಟೋಗ್ಬೋದು ಕಣಣ್ಣ ಅಂತ ಹೇಳ್ತಾರೆ. ವಾವ್ ಸೂಪರ್ ಐಡಿಯಾ ಕಣೋ, ನಾನು ಈಗಲೇ ಜ್ಯೂಸ್ ತಗೊಂಡೋಗಿ ಎಲ್ಲರಿಗೂ ಅಂತ ಇರ್ತೀನಿ ಅಂದ್ಕೊಂಡು ಅಂಚಕ್ಕೆ ಹೋಗ್ತಾನೆ. ಈ ಕಡೆಗೆ ನೋಡೋಣ, ನಮ್ಮನ್ನ ಯಾರು ಕಂಡುಹಿಡಿಯೋಕ್ಕಾಗಲ್ಲ, ನಾವು ಇನ್ನೂ ಒಂದು ಗ್ಲಾಸ್ ಮೇಲೆ ಗ್ಲಾಸ್ ಕುಡಿಬೋದು, ಅಷ್ಟು ಪರ್ಫೆಕ್ಟ್ ಆಗಿದ್ದೀವಿ ಅಂತ ಈ ಕಡೆಗೆ ಮಾತಾಡ್ಕೊತಾ ಇರ್ತಾರೆ ವಿವೇಕ್ ಅವರಪ್ಪನು ಮತ್ತು ಶ್ಯಾಮ್ ಅವರಪ್ಪನೂ. ಈ ಕಡೆಗೆ ವೆಯ್ಟರ್ಸ್, ಇವರು ಇನ್ನೂ 2 ಗ್ಲಾಸ್ ಇದೆ, 2 ಗ್ಲಾಸ್ ಕುಡಿಯೋಷ್ಟೊತ್ತಿಗೆ ನಾನೀಗ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಆಮೇಲೆ ಕೊಡೋಣ, ಸರ್ವೆ ಮಾಡೋಣ ಅಂದ್ಕೊಂಡು ಅಲ್ಲಿಗೆ ಹೊರಡ್ತಾನೆ ವಾಶ್ರೂಮ್ಗೆ. ಅಷ್ಟೊತ್ತಿಗೆ ಮದನ್ ಡ್ರೆಸ್ ಬಂದುಬಿಟ್ಟು, ನನಗೋಸ್ಕರ ಇವ್ರು ಯಾರೋ ಇಲ್ಲಿ ಇಟ್ಟಿದ್ದಾರೆ ಅನಿಸುತ್ತೆ, ನಾನು ಇದನ್ನು ತಗೊಂಡೋಗಿ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಜ್ಯೂಸ್ ಕೊಡ್ತಾನೆ. ಜ್ಯೂಸ್ ಎಲ್ಲರೂ ಕೂಡ ಕುಡಿತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಸರಿತಾ
ಬೇಡ ಅಂತ ಹೇಳ್ತಾಳೆ, ವಿವೇಕನೂ ಬೇಡ ಅಂತ ಹೇಳ್ತಾರೆ. ಅವನು ಹೊರಡಬೇಕಾದ್ರೆ ಅನಿಕೇತರ ಅಮ್ಮಂಗೆ ಜ್ಯೂಸೇ ಕೊಟ್ಟಿರಲ್ಲ. ಅದಕ್ಕೆ ಏನು ನಿನ್ನ ಕಣ್ಗೆ ನಂಗೆ ಕಾಣ್ತಿಲ್ವಾ, ನನಗೂ ಜ್ಯೂಸ್ ಕೊಡು ಅಂತ ಕೇಳ್ತಾರೆ. ಸರಿ ಮೇಡಮ್, ನೀವೇ ಎಲ್ಲರಿಗಿಂತ ಸುಂದರವಾಗಿದ್ದೀರಾ, ಅದಕ್ಕೋಸ್ಕರ ನೀವು ಮಾತಾಡ್ಸೋಕ್ಕೆ ಸ್ವಲ್ಪ ಹಿಂಜರ್ಕೊಂಡೆ ಅಂತ ಹೇಳ್ಕೊಂಡು ಡ್ರಾಮಾ ಹೊಡ್ಕೊಂಡು ಜ್ಯೂಸ್ ಕೊಡ್ತಾನೆ. ಎಲ್ಲರೂ ಕೂಡ ಕುಡಿತಾ ಇರ್ತಾರೆ. ಕುಡ್ದಷ್ಟಾಗೆ ಅವ್ರಿಗೆ ಫುಲ್ಲು ಖುಷಿಯಾಗೋಗುತ್ತೆ. ಯಾಕಂದರೆ ಅದರೊಳಗೆ ವೋಡ್ಕಾ ಮಿಕ್ಸ್ ಆಗಿರೋದನ್ನೇ ತಂದು ಕೊಟ್ಬಿಟ್ಟಿರ್ತಾನೆ. ಆವಾಗ ಏನೋ ಈ ಥರ ಆಗೋಯ್ತಲ್ಲ, ಎಲ್ಲರೂ ಕೂಡ ಈ ಥರ ತೇಳ್ತಿದ್ದಾರೆ ಅಂದ್ಕೊಂಡು ಈ ಜ್ಯೂಸ್ ಒಳಗೆ ಏನು ಇಟ್ಟಿದ್ನಪ್ಪ ಅಂದ್ಕೊಂಡು ಅಲ್ಲಿಂದ ವೇಟರ್ಸ್ ಮಡಗಿದ್ನಲ್ಲ ಅಲ್ಲಿಂದ ಬರ್ತಾನೆ. ಬಂದಾದಮೇಲೆ ಇದರಲ್ಲಿ ಏನೋ ಮಿಕ್ಸ್ ಮಾಡಿದೆ ಜ್ಯೂಸ್ ಒಳಗೆ, ಎಲ್ಲರೂ ಈ ಥರ ಆಡ್ತಿದ್ದಾರಲ್ಲ ಅಂತ. ಅದಕ್ಕೆ ಒಂದು ಸ್ವಲ್ಪ ವೋಡ್ಕಾ ಮಿಕ್ಸ್ ಆಗಿತ್ತು ಕಣೋ, ಎಲ್ಲರಿಗೂ ಕೊಟ್ಬಿಟ್ಟ. ಸರಿ ಬಾ, ಯಾರ್ಯಾರು ಹೆಂಗೆ ತೇಳ್ತಾರೆ ತಿಳ್ಕೊಳ್ಳಿ ಅಂದ್ಕೊಂಡು ಹೊರಟೋಗ್ತಾರೆ. ಈ ಕಡೆಗೆ ಎಲ್ಲರೂ ಕೂಡ ವಾವ್ ಜ್ಯೂಸ್ ಸೂಪರಾಗಿದೆ ಅಂದ್ಕೊಂಡು ಗೊಟ ಅಂತ ಕುಡಿತಾರೆ. ಕುಡ್ದಾದ್ಮೇಲೆ ಫಸ್ಟು ಸ್ಟಾರ್ಟ್ ಆಗೋದೆ ಗೌರಿಯವ್ರ ಚಿಕ್ಕ ತಂಗಿಯಿಂದ. ಅಕ್ಕ ಐ ಲವ್ ಯು ಗೌರಿ ಅಕ್ಕ, ಅಕ್ಕ ಮೋನಿಕಕ್ಕ ಐ ಲವ್ ಯು ಮೋನಿಕಕ್ಕ ಅಂತ ಅವಳು ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಗೌರಿನೂ ಕೂಡ ಐ ಲವ್ ಯು ಟು ಚಿನ್ನು ಅಂತ ಹೇಳ್ತಾರೆ. ಏನ್ರೇ ಮಾಡ್ತಿದ್ದೀರಾ ನೀವು, ಸುಮ್ಮನೆ ಕುತ್ಕೊಳ್ರೆ ಅಂತ ಈ ಕಡೆಗೆ ಚಿನ್ನುನ ಅವ್ರ ದೊಡ್ಡಮ್ಮ ಹೇಳ್ತಾ ಇರ್ತಾರೆ. ಈ ಕಡೆಗೆ ಕಾಂತಲಕ್ಷ್ಮಿ ಈ ಕಡೆ ಗೌರಿನ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅವ್ರು ಆದಿ ತಪ್ತಾನೆ ಇರ್ತಾರೆ. ಈ ಕಡೆ ಕುಡಿದ್ಬಿಟ್ಟಿರತ್ತಾರಲ್ಲ ಅದ್ರಲ್ಲಿ ಮದ ತೇರಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರು ಚಿಕ್ಕತ್ತೆ ಇರ್ತಾರಲ್ಲ ಶ್ಯಾಮರಮ್ಮ ಅವ್ರು ಸ್ಟಾರ್ಟ್ ಮಾಡ್ತಾರೆ. ವಾವ್ ಸೂಪರಾಗಿದೆ ಜ್ಯೂಸು, ಇನ್ನೊಂದು ಜ್ಯೂಸ್ ಬರಲಿ ಕಣ್ರು ಅಂತ ಕುಡಿತಾ ಇರ್ತಾರೆ. ಕುಡ್ದಾದ್ಮೇಲೆ ನಾನು ಡ್ಯಾನ್ಸ್ ಮಾಡ್ಬೇಕು, ನಾನು ಟಪ್ಪಾಗಿ ಮುಚ್ಚಿ ಡ್ಯಾನ್ಸ್ ಮಾಡ್ಬೇಕು ಅಷ್ಟೇ ಅಂದ್ಕೊಂಡು ಟಪ್ಪಾಗಿ ಮುಚ್ಚಿ ಡ್ಯಾನ್ಸ್ ಹೇಳ್ರು ಅಂದ್ಕೊಂಡು ಕುಣಿತಾ ಇರ್ತಾರೆ. ಅವಾಗ ಇವು ಗೌರಿನು ವಾವ್ ಸೂಪರ್ ಆಗುತ್ತೆ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾರೆ. ಏನೇ ಮಾತಾಡ್ತಿದ್ಯಾ, ನಿಮ್ಮ ಅತ್ತೆ ಇದ್ದಾರೆ ಕಡೆ ಸ್ವಲ್ಪ ಹದ ಇರೇ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅತ್ತೆನೂ ನೋಡ್ಬಿಟ್ಟು ಅತ್ತೆ ಐ ಲವ್ ಯು ಅತ್ತೆ ಅಂತ ಕೂಡ ಅವ್ರ ಅತ್ತೆಗೆ ಹೇಳ್ತಾರೆ. ಇವ್ರೇನು ಈ ಥರ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಈ ಕಡೆಗೆ ದೊಡ್ಡ ಮಾವನು ಚಿಕ್ಕ ಮಾವನು ಇಳ್ಕೊಬರ್ತಾರೆ. ಮನೇಲಿ ಇಷ್ಟೊಂದು ಅಗಲ ಇದ್ರೂ ಇವ್ರು ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಿದ್ದಾರಲ್ಲ ಬಂದು ನೋಡೋಷ್ಟೊತ್ತಿಗೆ ಈ ಟಪ್ಪಗುಂಜಿ ಡ್ಯಾನ್ಸ್ ನೋಡಿಬಿಟ್ರು. ಟಪ್ಪಗುಂಜಿ ಡ್ಯಾನ್ಸ್ ಮಾಡ್ತಾವ್ರೆ ಅಣ್ಣ, ಇವ್ರು ಏನಣ್ಣ ಮಾಡ್ತಿದ್ದಾರೆ ಇವರು ಬಂದ್ಬಿಟ್ಟು ಶ್ಯಾಮ್ ಏನೋ ಮಾಡ್ತಿದ್ಯಾ, ಏನು ನಡೀತಿದ್ಯಾ ಇಲ್ಲಿ ಅಂತ ಶ್ಯಾಮನ್ ಕೇಳ್ತಾರೆ. ಅಪ್ಪ ನೀನು ಯಾರು, ನಾನು ಅಪ್ಪನ ನೀನು ಯಾರೋ ಕೇಳೋಕ್ಕೆ ಅಂತ ಹೇಳ್ತಾರೆ. ಏನೋ ಹುಡ್ಸಿರೋ ಅಪ್ಪನೇ ನೀನು ಈ ಥರ ಯಾರು ಅಂತ ಕೇಳ್ತಿದ್ಯಲ್ಲ ಅಂತ ಮಾತಾಡ್ಕೊಂಡು ಈ ಕಡೆಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ.